ರಾಣಿ ಎಲಿಜಬೆತ್ನ ಮರಣದ ನಂತರ ಅವಳ ದೇಹವನ್ನು ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಆ ಸಮಯದಲ್ಲಿ ಬೋಧಕರು ಹೇಳಿದಂಥ ಮಾತುಗಳು ನನ್ನನ್ನು ಮುಟ್ಟಿತು. ಅವರು ಹೇಳಿದ ಮಾತುಗಳನ್ನು ಹೇಳ್ತೇನೆ ಕೇಳ್ರಿ. ಈಗ ಶವಪೆಟ್ಟಿಗೆಯಿಂದ ಅಧಿಕಾರವನ್ನು ಸೂಚಿಸುವ ಎಲ್ಲ ವಿಷಯಗಳನ್ನು ತೆಗೆದುಹಾಕೋಣ. ಇದರಿಂದ ನಮ್ಮ ಸಹೋದರಿಯಾದ ಎಲಿಜಬೆತ್ ಶುದ್ಧ ಕ್ರೈಸ್ತರಾಗಿ ಸಮಾಧಿಯನ್ನು ಸೇರಬಹುದು. ಎಲ್ಲರೂ ಆಶ್ಚರ್ಯಕ್ಕೊಳಗಾದರು. ನಂತರ ಅವರ ದೇಹದ ಮೇಲಿದ್ದ ಎಲ್ಲ ಆಭರಣಗಳನ್ನು, ಕಿರೀಟ ಮತ್ತು ಇತರ ಎಲ್ಲ ಅಮೂಲ್ಯವಾದ ವಸ್ತುಗಳನ್ನು ತೆಗೆಯಲಾಯಿತು. ಯಾವುದೇ ಆಡಂಬರವಿಲ್ಲದೆ ಸಾಧಾರಣ ಕ್ರೈಸ್ತಳಾಗಿ ಅವಳನ್ನು ಸಮಾಧಿ ಮಾಡಲಾಯಿತು. ನೀವು ಒಂದು ಸಂಗತಿಯನ್ನು ಗಮನಿಸಿದಿರಾ? ಕೊನೆಯಲ್ಲಿ ಬೋಧಕರು ಅವಳನ್ನು ರಾಣಿ ಎಂದು ಹೇಳಲಿಲ್ಲ, ಹೊರತಾಗಿ ಸಹೋದರಿಯಾದ ಎಲಿಜಬೆತ್ ಅಂದರು. ಹೌದು ಪ್ರಿಯರೇ, ರಾಣಿಯ ಮರಣದ ನಂತರ ರಾಣಿಯ ಹೆಮ್ಮೆಯನ್ನು ತೆಗೆದುಹಾಕಲಾಯಿತು. ಇದರಿಂದ ನೀವು ಏನು ತಿಳ್ಕೊಳ್ತಿದ್ದೀರಾ? ಜೀವನದಲ್ಲಿ ಯಾವುದು ಶಾಶ್ವತವಾಗಿರುವುದಿಲ್ಲ. ಇವುಗಳನ್ನು ನೋಡಿದ ಮೇಲೆ ನಾವು ತಾಳ್ಮೆಯುಳ್ಳವರಾಗಿ ಕಲಿತುಕೊಳ್ಳಬೇಕು. ನಾವು ಒಳ್ಳೆಯ ಸ್ಥಾನದಲ್ಲಿರಬಹುದು ಅಥವಾ ಉತ್ತಮವಾದ ಕೆಲಸದಲ್ಲಿರಬಹುದು, ಆದರೆ ಅದರ ಮೇಲೆ ನಾವು ನಂಬಿಕೆಯನ್ನು ಇಡಬಾರದು. ಇವುಗಳೆಲ್ಲ ನಮಗೆ ದೇವರ ಕೃಪೆಯಿಂದಲೇ ದೊರಕಿರುತ್ತವೆ. ನಾವು ಐಶ್ವರ್ಯವಂತರಾಗಿದ್ದರೂ ಸಹ ನಾವು ಅದರ ವಿಷಯದಲ್ಲಿ ಹೆಮ್ಮೆ ಪಡಬಾರದು. ಈ ಲೋಕಕ್ಕೆ ಬರುವಾಗ ನಾವು ಏನು ತೆಗೆದುಕೊಂಡು ಬರಲಿಲ್ಲ, ಹಾಗೆಯೇ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ ಎಂದು ಬೈಬಲ್ ಹೇಳುತ್ತದೆ.